ಗುಣದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಪ್ಪ ಮಗರಿಸ ಹಾಡಿದನು. ಇಷ್ಟು ಮಾಡ್ದ. ಮುಂದೆ ಅಟ್ಟೆ ಹಾಡಿದ್ರೆ ಚಲೋ ಇತ್ತು. ಮುಂದೇನು ಮಾಡ್ತಾನೆ? ತನಗೇ ತುತ್ತೂರಿ ಇದೆ ಅಂದ, ತನಗೇ ತುತ್ತೂರಿ ಇದೆ ಅಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲ್ಲಿ ಜಂಬದ ಕೋಳಿಯ ರೀತಿಯಲ್ಲಿ. ಯಾರಿಲ್ಲ ನಮ್ಮ ನಡಿಗೆನೇ ಹೇಳ್ತದ್ರಿ ನಾವು ಏನಾಗಿವಂತ, ನಾವು ಹೆಂಗಿದ್ದೀವಿ ಅನ್ನೋದು ನಮ್ಮ ನಡಿಗೆ ಹೇಳ್ತದೆ. ನಾವು ನಡಿವಾಗ ಹೆಂಗೆ ನಡಿತೀವಿ, ಕೂಡುವಾಗ ಹೆಂಗೆ ಕೂಡ್ತೀವಿ, ಯಾರಿಗಾರ ನೋಡುವಾಗ ಹೆಂಗೆ ನೋಡ್ತೀವಿ, ಯಾರ್ದಾರ ಜೊತೆ ಮಾತಾಡುವಾಗ ನಮ್ಮ ಟಿ ವಿ ಹೆಂಗಿರ್ತದೆ, ಅದು ಒಳಗಿದ್ಮೇಲೆ ಸುಮ್ಮನೆ ಹೆಂಗೆ ಕೂಡ್ಬಿಡ್ತದೆ. ಒಳಗಿದ್ಮೇಲೆ ಎಲ್ಲದ್ರೊಳಗೆ ಕಣ್ಣ ಕಿವ್ಯಾಗ ಮೂಗ ಕೈಯಾಗ ಕಾಲಾಗ ಎಲ್ಲ ಎಣಿಕೆ ಹಾಕಿ ಆಗ್ತದದು. ಅದಕ್ಕೆ ಹೇಳ್ತಾರವರು, ತುತ್ತೂರಿ ಊದುತ್ತ ಕೊಳದ ಬಳಿ ನಡೆದನು ಕಸ್ತೂರಿ ಸಂಜೆಯಲಿ ಜಾರಿತು ನೀರಿಗೆ ತುತ್ತೂರಿ. ಕೊಳದ ಬಳಿ ಹಾಡ್ಕೋತ ಯಾರಿಲ್ಲ ನನ್ನಂಗಂತ ನಡೆದಿದ್ದ, ಜಾರಿತು ನೀರಿಗೆ ತುತ್ತೂರಿ ಗಂಟಲು ಕಟ್ಟಿತು ನೀರೂರಿ. ನೀರು ತುಂಬ್ಕೊಂಡು ಬಿಡ್ತು. ಆಮೇಲೆ ಹಾಡ್ಲಾಕ ನೋಡ್ತಾನೆ. ಸರಿಗಮ ಊದಲು ನೋಡಿದನು, ಗಗಗಗಗ ಸದ್ದನು ಮಾಡಿದನು. ಅದು ಊದಕ್ಕೆ ಬರಲಿಲ್ಲ ಅವಾಗ, ಅದು ಗಗಗಗ ಸದ್ದನು ಮಾಡಿದನು. ಬಣ್ಣವು ನೀರಿನ ಪಾಲಾಯಿತು, ಬಣ್ಣದ ತುತ್ತೂರಿ ಬೋಳಾಯಿತು. ಬೋಳಾಗೋದೇನು ತಡ ಇಲ್ಲ, ತಡ ಅದೇನು, ನೀರಿಗೆ ಬಿದ್ದು ಕೂಡಲೇ ಬೋಳಾಗ್ತದೆ. ಬಣ್ಣದ ತುತ್ತೂರಿ ಹಾಳಾಯಿತು, ಜಂಬದ ಕೋಳಿಗೆ ಗೋಳಾಯಿತು. ಗೋಳಾಗುವ ಮುನ್ನ ಎಚ್ಚರ. ಅವು ಹೆಂಗೆ ಸುಮ್ಮನೆ ಲಕ್ಷ ಕೊಟ್ಟು ಹೋಗ್ತಿದ್ದ ಬಜಾರ್ನಾಗ ಅಂದ್ರೆ ಏನಿರ್ತಿಲ್ಲ. ನನ್ನಂಥದ್ದು ಯಾರ ಬಲಿಲ್ಲ ಅಂತ ಹೋದ್ನಲ್ಲ. ಸಣ್ಣ ಹುಡುಗನೇ ಇರ್ಬೋದು, ಆ ಬುದ್ಧಿ ಇರುವವ್ರು ನಾವು ಕೂಡ ಅವನಷ್ಟೇ ವಯಸ್ಸು, ಮನಸ್ಸಿನ ವಯಸ್ಸು ಅಷ್ಟೇ ಇರ್ತದೆ. ಅದಕ್ಕಾಗಿ ಇಂಥ ಒಂದು ಮನಸ್ಸು ಅದಲ್ಲ. ಅದಕ್ಕಾಗಿ ಈ ಮನಸ್ಸಿನಿಂದ ಮುಕ್ತರಾಗಬೇಕಾದ್ರೆ ನೀಡಬೇಕು. ನಾವು ಗಳಿಸಿದ್ದೆಲ್ಲೋ ಪಡೆದದ್ದೆಲ್ಲ ನನ್ನದೇ ಅಂತ ನಾವು ಹೇಳಿದೀವಿ ಅಂದ್ರೆ ಜೀರ್ಣವಾಗದ ಶೇಷವಾಗಿ ಉಳಿತದ, ಅಶುದ್ಧ ಆಗ್ತದೆ, ವಿಷವಾಗ್ತದೆ, ನಮಗೆ ಜೀವನ ನರಕ ಮಾಡಿಬಿಡ್ತದೆ. ಅದಕ್ಕಾಗಿ ಸದಾ ಕಾಲ ನೀಡ್ತಾ ಏನು ಪಡೆದೀವೋ ಅದರಲ್ಲಿ ನೀಡ್ತಾ, ಏನು ಪಡೆದೀವೋ ಅದರಲ್ಲಿ ನೀಡ್ತಾ ಹೋಗಬೇಕು. ನಮಗೆ ಅದ ಉಂಬಾಗಳಿಲ್ಲೆನ್ನ ಉಡುವಾಗಳಿಲ್ಲೆನ್ನ ಜಂಗಮರು ಮನೆಗೆ ಬಂದಾಗ ಇಲ್ಲ ಅಂತಾನಲ್ಲ, ಗುರುವಿಂಗೆ ಇಲ್ಲೆಂಬ, ಲಿಂಗಕ್ಕೆ ಇಲ್ಲೆಂಬ, ಜಂಗಮಕ್ಕೆ ಇಲ್ಲೆಂಬ. ಸರ್ವಜ್ಞ ಇಷ್ಟು ಸೊಫೆಸ್ಟಿಕೇಟೆಡಾಗಿ ಭಾಳ ಚಂದ ಹೇಳಲ್ಲ, ಶಿಷ್ಟಾಚಾರದ ಮಾತಿನಿಂದ ಹೇಳಲ್ಲ. ಸರ್ವಜ್ಞ ಎಷ್ಟು ಚಂದ ಹೇಳ್ತಾನೆ, ಬೀಗರುಂಬುವ ದಿನದಿ ಯೋಗಿ ಭಿಕ್ಷೆಗೆ ಬರಲು ಬೀಗರಿಗೆ ನೀಡಿ ಯೋಗಿಗಿಲ್ಲೆಂದ, ಬೀಗರಿಗೆ ನೀಡಿ ಯೋಗಿಗಿಲ್ಲೆಂದವಗೆ ಕಾಗೆಯ ಜನುಮ ಸರ್ವಜ್ಞ. ಮತ್ತಾದ್ರೆ ಮನೆ ಮನೆ ಹೋಗ್ಬೇಕಾಗ್ತದೆ. ಅದಕ್ಕೆ ನೀವು ವಿಚಾರ ಮಾಡ್ರಿ, ನೀಡಿದಷ್ಟು ಅಯ್ಯಾರಿ ಮಾಡಿದಷ್ಟು ಆದರೆ ಹಿಂತಿರುಗಿ ಬರ್ತದೆ. ಸಮಾಜಕ್ಕೆ ನೀಡಿದ್ದು ಬರಲ್ಲ ಅನ್ನೋದಿದ್ರೆ ಅದಕ್ಕೆ ಬೂಡ ಸಹಿತ ಬೇರೆ ಸಹಿತ ಕಿತ್ತೊಗಿರಿ. ದುರ್ವಾಸ ನದಿದೊಳಗೆ ಕೌಪಿನ ಮೇಲೆ ಸ್ನಾನ ಮಾಡೋಕ್ಕೆ ಹೋಗಿರ್ತಾನೆ, ದೊಡ್ಡ ಅಲೆ ಬಂದು ಕೌಪಿನ ಹರ್ಕೊಂಡು ಹೋಗ್ತದೆ. ಹರ್ಕೊಂಡು ಹೋದ್ಮೇಲೆ ಸಣ್ಣ ಹುಡುಗಿ ದ್ರೌಪದಿ ಆಟ ಆಡ್ತಾ ಗೆಳೆಯತಿರ ಜೊತೆಗೆ ಬಂದಿರ್ತಾಳೆ. ದುರ್ವಾಸ ಮುನಿ ನೀರಾಗ ನಿಂತಿದ್ದು ನೋಡಿ ಹೇಳ್ತಾಳೆ, ಮುನಿಗಳೇ ಹೊರಗೆ ಬರ್ರಿ, ನಿಮ್ಮ ದರ್ಶನ ಮಾಡ್ಬೇಕು ನಾನು. ಕೌಪಿನ ಹೋಗ್ಯದ ಹೆಂಗೆ ಬರ್ತಾನ? ಆವಾಗ ದುರ್ವಾಸ ಹೇಳ್ತಾನ, ನನ್ನ ಕೌಪಿನ ಜರಿಗೆ ಹೋಗ್ಯದ, ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ನಾನು ಇಲ್ಲಿ ಹೊರಗೆ ಬರ್ಲಿಕ್ಕೆ ದಂಡೆಗೆ ಬರ್ಲಿಕ್ಕೆ ಆಗಲ್ಲ ಅಂತ ಕೇಳಿದ್ರೆ, ಸಣ್ಣ ಹುಡುಗಿ ಪೀತಾಂಬರದ ಲಂಗ ದಾವಣಿ ಹರಿದು ಬರ್ರಂತ ಹರಿದು ಅವನಿಗೆ ಕೌಪಿನ ನೀರಾಗ ಹರಿದು ಬಿಡ್ತಾಳೆ. ಕೌಪಿನ ಉಟ್ಕೊಂಡು ಬಂದ ಯೋಗಿಯ ಮನಸ್ಸು ಇಷ್ಟು ಹಾಯ್ ಅನ್ನಿಸ್ತದೆ. ಅವ ಹೇಳ್ತಾನೆ, ದುರ್ವಾಸ ಮುನಿ ಹೇಳ್ತಾನೆ, ನನಗೆ ನನ್ನ ಮರ್ಯಾದೆ ಮುಚ್ಚಲು ಕೊಟ್ಟಿರ್ತಕ್ಕಂಥ ಈ ನಿನ್ನ ಬಟ್ಟೆಯ ಪ್ರತಿಯೊಂದು ಎಳೆಯೂ ಕೂಡ ಮುಂದೊಂದು ದಿನ ನಿನ್ನ ಮರ್ಯಾದೆ ಮುಚ್ಚಲು ಕಾಪಾಡ್ತದೆ ಅಂತಕ್ಕಂಥ ಮಾತು ಹೇಳ್ತಾನೆ. ಅದು ಕೃಷ್ಣ ಕೊಟ್ಟಾನಂತ ತಿಳ್ಕೊಬೇಡ್ರದು, ಅದು ಆಕಿನ ಪುಣ್ಯದ ಬಲ ಕೊಟ್ಟದ. ಅದು ಇಲ್ಲದಿದ್ದರೆ ಬ್ಯಾಂಕಿನಾಗ ದುಡ್ಡೇ ಇಲ್ಲಂದ್ರೆ ಮ್ಯಾನೇಜರ್ ಚೆಕ್ ಬರ್ಕೊಟ್ರೆ ಏನು ಕೊಡ್ತಾರೆ ಏನಾರ ಬ್ಯಾಲೆನ್ಸ್ ಇರಬೇಕಲ್ಲ. ಪುಣ್ಯದ ಬ್ಯಾಲೆನ್ಸ್ ಇಲ್ಲದಿದ್ದರೆ ದೇವರಿಗೂ ಕೂಡ ಕೊಡಕ್ಕೆ ಬರೋಂಗಿಲ್ಲ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡುವೆಯೋ ಹರಿ. ದೇವರಿಗೂ ಏನು, ದೇವರು ಕೂಡ ಅಸಹಾಯಕದನ. ಬ್ಯಾಂಕಿನಾಗ ಮ್ಯಾನೇಜರ್ ಅಸಹಾಯಕ ಇದ್ದಂಗೆ.
ನಮ್ಮ ಖಾತಾದೊಳಗೆ ಇಲ್ಲೇ ಇಲ್ಲ, ಏನು ಮಾಡಿದ ಸತ್ಕಾರದ ಫಲಗಳೇ ನಮ್ಮ ಖಾತಾದೊಳಗೆ ಇಲ್ಲ ಅಂತ ಕೇಳಿದ್ರೆ ನಮಗೆ ಕೊಡಲಿಕ್ಕೆ ಬರೋದಿಲ್ಲ. ದ್ರೌಪದಿ ಕಷ್ಟದಲ್ಲಿದ್ದಾಗ ಸೀರೆ ಎಳೆಯೂ ಕೂಡ ಅಕ್ಷಯವಾಗಿ ಬಂದಿತ್ತಲ್ಲ, ಅದು ಕೃಷ್ಣ ಕೊಟ್ಟ ಸೀರೆ ಎಲ್ಲ, ಆಕೆ ಪುಣ್ಯ ಗಳಿಸಿಟ್ಟಿರ್ತಕ್ಕಂತಹ ಸೀರೆ ಅದು. ಅದಕ್ಕೇನೆ ಶರಣರು ಭಾಳ ಸ್ಪಷ್ಟವಾಗಿದಾರ. ಶರಣರ ನಿಲುವಿನೊಳಗೆ ಗರ್ಭದೊಳಗಣ ಶಿಶುವಿಂಗೆ ತಾಯಿ ಉಂಡಡಲ್ಲಿಯೇ ಪರಿಣಾಮವುದು. ಗರ್ಭದ ಶಿಶುವಿಗೆ ಬೇರೆ ಊಟ ಅದೇನು? ಗರ್ಭದ ಶಿಶುವಿಗೆ ಇಲ್ಲ, ತಾಯಿ ಉಂಡಡಲ್ಲಿಯೇ ಪರಿಣಾಮ, ಅದು ಸಂತೃಪ್ತ ಆಗ್ತದೆ. ಬೇರೊಂದೆಡೆ ಮಾಡಿ ಉಣ್ಣೆಂದರೆ ಉಣಬಲ್ಲುದೇ ಅಯ್ಯ. ಪ್ರಾಣದೊಳಗೆ ಪ್ರಾಣವಾಗಿಪ್ಪ ಲಿಂಗಕ್ಕೆ ಆ ಶರಣನುಂಡಲ್ಲಿಯೇ ಸಂತೃಪ್ತಿಯಲ್ಲದೆ ಬೇರೆ ಉಣಿಸಿದೆಡೆ ಉಣಬಲ್ಲುದೇ ಅಯ್ಯ. ಸಂಯೋಗ ವಿಯೋಗಗಳಲ್ಲಿ ತಟ್ಟುವ ಮುಟ್ಟುವ ಅಣುಬಿಂದು ಸುಖಾರ್ಧವನು ಅರಿವವನು ಅರ್ಪಿಸುವವನು ಭೋಗಿಸುವವನು ನೀನೇ ಅಲ್ಲದೆ ನಾನಿಲ್ಲ ನೋಡ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಶರಣರಿಗೆ, ಯೋಗಿಗಳಿಗೆ, ಜಂಗಮರಿಗೆ ನೀಡಿರ್ತಕ್ಕಂತಹ ಸತ್ಕಾರ್ಯವಂತರು, ಜಂಗಮಲಿಂಗ ಕಾರ್ಯಕರ್ತ ಅಂದರು ಗುರು ಬಸವಣ್ಣನವರು. ಸತ್ಕಾರ್ಯಗಳಿಗೆ ನೀಡಿರ್ತಕ್ಕಂಥ ಪ್ರತಿಯೊಂದು ಕೂಡ ನೀಡಿದ್ದು ಯಾರಿಗೆ ಅರ್ಪಣೆ ಆಗ್ತದೆ? ಪರಮಾತ್ಮನಿಗೆ ಅರ್ಪಣೆ ಆಗ್ತದೆ. ಅದಕ್ಕೆ ಅಂತಹ ಅರ್ಪಣಾ ಭಾವದಿಂದ ನೀಡುವಿಕೆ, ಕರಕ್ಕೆ ಶೃಂಗಾರ, ಸತ್ಪಾತ್ರಕ್ಕೆ ಈವುದು. ಅಂತಿಂಥ ಕಡೆನೂ ಕೊಡಬಾರ್ದು, ಹಿಂಗೆ ಮನಸ್ಸಿಟ್ಕೊಂಡು ಕೊಡಬಾರ್ದು. ಸಂಪೂರ್ಣವಾದ ಅಚಲವಾದ, ನಾವು ದೇವರಿಗೆ, ನಿಮ್ಗೆ ಅನ್ನಿಸ್ತಿರ್ತದಲ್ಲ ಒಮ್ಮೊಮ್ಮೆಗೆ, ನಾವು ಭಾಳ ಸಣ್ಣವರಿದ್ದ ಅನ್ಕೋತಿದ್ದೆವು, ಬಸವಣ್ಣವರೇ ನಮ್ಮ ಎದುರು ಬಂದು ನಿಂತ್ರ ಅನ್ನಿಸ್ತದಲ್ಲ, ದೇವರೇ ನಮ್ಮ ಎದುರು ಬಂದು ನಿಂತ್ರ ಎಲ್ಲ ಕೊಟ್ಟಾಗ್ತೇವಪ್ಪ ಹೋಗೋಣಪ್ಪ ಅಂತಾರೆ. ಇವ್ರು ಹೇಳ್ತಾರೆ, ಹೊಟ್ಟೆಗಿನ ಕೂಸೆ ಹೊರಗೆ ಬಂದು ನಿಂದ್ರಲ್ಲ, ತಾಯಿಗೆ ನೀಡು, ಯಾರಿಗೆ ಹೋಗ್ತದ? ಕೂಸಿಗೆ ಹೋಗ್ತದೆ. ಅದಕ್ಕೆ ಆ ರೀತಿಯಾದ ನೀಡುವಿಕೆ ಅದಲ್ಲ, ಅದು ಕರಗಳಿಗೆ ಶೃಂಗಾರ. ಇನ್ನು ಕೊನೆಯ ಸಾಲ ಹೇಳ್ತಾರೆ, ಅಕ್ಕ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ. ಜೀವನಕ್ಕೆ, ಇಡೀ ಜೀವನಕ್ಕೆ ನಾವು ಬದುಕೀವಿ ಅಂತಂದರೆ ಇಡೀ ಬದುಕಿಗೆ ಶೃಂಗಾರ ಯಾವುದಂದ್ರೆ ಗಣ ಮೇಳಾಪ. ಗಣ ಅಂದರೆ ಸಮೂಹ, ಅದು ಸಮೂಹ ಅಂದರೆ ಜನಜಂಗುಳಿ ಅಲ್ಲ, ಜನರ ಸಮೂಹ ಅಲ್ಲದು, ಗಣದ ಸಮೂಹ ಅಂತ ಕೇಳಿದರೆ ಸತ್ಪಥದಲ್ಲಿ ನಡೆಯುವ ಪ್ರತಿಜ್ಞಾಬದ್ಧರಾಗಿರ್ತಕ್ಕಂಥ ಶರಣ ಜೀವಿಗಳ ಸಮೂಹ. ಅದು ಸುಮ್ಮನೆ ಎಂತೆಂಥವ್ರದ್ದು ಎಲ್ಲ ಕಡೆ ಇರ್ತಾವೆ ಸಂಘಗಳು, ಹಂಗಲ್ಲ ಅದು. ಅದು ಶರಣ ಗಣ ಅಂತಂದ್ರೆ, ಗಣ ಅಂದ್ರೇ ಒಂದು ಯಾರಿಗೆ ಹೇಳ್ತಾರೆ? ಕಲ್ಯಾಣದ ಶರಣರಿಗೆ ಗಣ ಅಂತ ಹೇಳ್ತಾರೆ. ಇನ್ನೊಂದು ಕೈಲಾಸದ ಪ್ರಮಥರಿಗೆ ಅವ್ರಿಗೇನು ಹೇಳ್ತಾರೆ? ಗಣ ಅಂತ ಹೇಳ್ತಾರೆ. ಶಿವನ ಗಣಗಳು ಅಂತಾರೆ. ಅಂದರೆ ಸದಾಕಾಲ ಶಿವನನ್ನು ಮರೆಯದೆ ಧ್ಯಾನಸ್ಥರಾಗಿರ್ತಕ್ಕಂಥ ಗಣಗಳವರು. ಇಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನ ಗಣಗಳು ಅಂತ ಕೇಳಿದ್ರೆ ಸತ್ಪಥದಲ್ಲಿ ನಡೀತಕ್ಕಂಥ ಪ್ರತಿಜ್ಞಾಬದ್ಧರಾದ ಸಚ್ಚಾರಿತ್ರವಂತ ಶರಣರು. ಆ ಗಣ ಮೇಳ ಅಂದ್ರೆ ಕೂಟ, ಆಪ ಅಂದ್ರೆ ನೀರು. ಅಲ್ಲಿ ಜ್ಞಾನಗಂಗೆ ಏನು ಹರಿತದೆ, ಆ ಶರಣರ ಕೂಟದಲ್ಲಿರ್ತಕ್ಕಂಥ ಜ್ಞಾನಗಂಗೆಯಲ್ಲಿ ಮಿಂದವರೇ ಅದೇ ಜೀವನಕ್ಕೆ ಶೃಂಗಾರ. ಅದಕ್ಕಂಥ ಒಂದು ಶರಣಗಣದಲ್ಲಿ ಇರ್ತಕ್ಕಂಥ ಜೀವನ ಅದಲ್ಲ, ಶರಣಗಣದ ಜೀವನ ಅದು ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಯಾಕೆಂದರೆ ಅದು ಅರಿವಿನಿಂದ ಕೂಡಿದವರ ಕೂಟವಾಗಿರ್ತದೆ. ಶರಣನ ನುಡಿ ಅಭವನಲ್ಲದೆ ಮತ್ತೊಂದರಿಯ ನೋಡ. ಶರಣರು ಮಾತನಾಡಿದರೆ ದೈವಿ ಪಥದ ಮಾತನ್ನೇ ಆಡ್ತಾರೆ, ಲಿಂಗದ ಮಾತನ್ನೇ ಆಡ್ತಾರೆ. ಆಡಿದರದನೆ ನೋಡಿದರದನೆ ಕುಣಿದರದನೆ ಕುಪ್ಪಳಿಸಿದರದನೆ. ಬೆಲ್ಲದ ಮೂರ್ತಿಯಂತೆ ಶರಣರ ಸಂಘದಲ್ಲಿ ಬಂದ ಮಾತುಗಳೆಲ್ಲವೂ ಕೂಡ ಬೆಲ್ಲವಾಗಿಯೇ ಇರ್ತವೆ, ಸಂತೃಪ್ತಿದಾಯಕ ಪರಿಣಾಮದಾಯಕವಾಗಿಯೇ ಇರ್ತವೆ. ಅದಕ್ಕಾಗಿಯೇ ಶರಣರು, ನೀವು ನೋಡ್ರಿ ಶರಣರ ವಚನಗಳು ಸಾಲು ಸಾಲು. ಶರಣರು ಯಾಕಷ್ಟೊಂದು ಹಂಬಲಿಸಿದರು? ಎಲ್ಲೆಲ್ಲಿಂದ ಬಂದವರು ಕಲ್ಯಾಣಕ್ಕೆ? ಕೋಸಲದಿಂದ ಬಂದರು, ಕಳಿಂಗದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು, ಒರಿಸ್ಸಾದಿಂದ ಬಂದರು, ಲಂಕಾದಿಂದ ಬಂದರು. ಅವರು ಎಲ್ಲ ಮೂಲೆಯಿಂದೆಲ್ಲ ಬಯಸಿದವರು ಬಂದರು. ಆದ್ರೆ ಕೆಲವರು ಬಯಸದೇ ಇರೋರು ಕಲ್ಯಾಣದಾಗಿದ್ದೇ ಬರಲಿಲ್ಲ ರೀ. ಹಂಗೂ ಅದು ಹೌದಿಲ್ಲ. ಬಯಸಿದವರು ಎಷ್ಟೆಷ್ಟು ದೂರದಿಂದ ಬರ್ತಾರೆ. ಬಯಕೆನೇ ಇರಲಿಲ್ಲ ಅಂತ ಕೇಳಿದ್ರೆ ಅಲ್ಲೇ ಪಕ್ಕದಲ್ಲಿದ್ದು ಅಲ್ಲೇ ಇದ್ದು ಕೂಡ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಬಯಸಿದವರು ಎತ್ತೆತ್ತಿಂದನೂ ಬಂದರು. ಶರಣರ ಸಂಘದ ಮಹತ್ವ ಅವ್ರಿಗೆ ಗೊತ್ತಿತ್ತು. ಯಾಕೆ ಅಷ್ಟೊಂದು ಹಂಬಲಿಸಿದ್ರು? ಅಲ್ಲೇನಾದ್ರೂ ಪದವಿ ಸಿಗ್ತಿದ್ವಾ, ಪ್ರಶಸ್ತಿ ಸಿಗ್ತಿದ್ವಾ, ಅವ್ರಿಗೆ ಇಂಥದ್ದು ಏನಾರು ನನಗೆ ಸಿಗ್ತದೆ, ನನ್ನ ಗೌರವ ಹೆಚ್ಚಾಗ್ತದೆ ಅಂತ ಬರ್ತಿದ್ರ ಶರಣರ ಸಂಘಕ್ಕೆ? ಯಾಕೆ ಬರ್ತಿದ್ರು? ಅವ್ರು ಎಲ್ಲ ಗೌರವಗಳನ್ನು ತ್ಯಾಗ ಮಾಡಿದರು. ಬ್ರಹ್ಮ ಪದವಿಯನ್ನು ಅಲ್ಲೇ, ಅದಕ್ಕೇನೋ ದೊಡ್ಡದು ಯಾವುದದು? ವಿಷ್ಣು ಪದವಿಯನ್ನು ಅಲ್ಲೇ, ಮತ್ತಾವ ಪದವಿಯನ್ನು ಅಲ್ಲೆನಯ್ಯ, ನಿಮ್ಮ ಶರಣರ ಪಾದವನರದಿಪ್ಪ ಮಹಾಪದವಿಯನ್ನೇ ಕರುಣಿಸು. ಅವ್ರ ಪಾದದ ಕೆಳಗೆ ಕೂಡ್ತಕ್ಕಂಥ ಮಹಾಪದವಿ ಕರುಣಿಸು ಅಂತ ಹೇಳಿದರು. ಭಾಳ ನಿಮ್ಮ ಶರಣರು ನೆರೆದಲ್ಲಿ ಎನ್ನನೇನೊಂದೆನಿಸದ ಇರಿಸಯ್ಯ.
ಇವನು ಅಂಥವ ಇಂಥವ ಇಡ್ ದೊಡ್ಡವ ಇವನು ಅಂಥವ್ರು ಅಂತ ಹಿಂಗೆ ಹೇಳ್ಕೊಳ್ಳಾರ್ದೇನೆ ಏನೆಂದೆನಿಸದೆ ಯಾರೂ ನನ್ನ ಗುರುತಿಸದ ಸ್ಥಿತಿಯಲ್ಲಿ ಶರಣರ ಸಂಘದಲ್ಲಿ ನಾನು ಇರಿಸುವಂಥ ಅತ್ಯಂತ ವಿನೀತರಾಗಿ ಗುರು ಬಸವಣ್ಣನವರು ಕೇಳ್ತಾರೆ, ಮೇಲಾಗಲ್ಲೊಲ್ಲೇನು. ಅದಕ್ಕೆ ನಮ್ಮದು ಯಾವುದೇ ಇರಲಿ ನಮ್ಮೊಳಗದು ಹಣಿಕೆ ಹಾಕಿ ಈಗ ನಮಗೆ ಇಷ್ಟೆಲ್ಲ ಪ್ರವಚನ ಮಾಡ್ತೀವಿ ಅಂದರೆ ಎಲ್ಲರೂ ಹೋಗಿ ಪಟ್ನೆ ಯಾರು ಗುರ್ತಿಸಲ್ದೆ ಕೆಳಗೆ ಕೂಡಿಸಿದ್ರಿಲ್ಲೋ ಹೆಂಗಾಗ್ತದೆ ನೋಡ್ರಿ, ತಳಮಳ ತಳಮಳ ತಳಮಳ. ಯಾರು ಗುರ್ತೇ ಹಿಡಿದಿಲ್ಲ ಒಳಗೆ ತಾಪ ಶುರು ಆಗಿಬಿಡ್ತದೆ. ಅಂಥ ತಾಪ ಅದು ಜ್ಞಾನದ ಅಲ್ಲ, ಅದು ಅನುಭವ ಅಲ್ಲ, ಅದು ಕೇವಲ ಜ್ಞಾನ ಇರ್ತದಷ್ಟೇ. ನಾವು ಯಾವುದರಲ್ಲೂ ಭಾಳ ಬಲ್ಲಿದ್ರಿದ್ದೀವಿ, ನಾವು ಇದರಲ್ಲಿ ಭಾಳ ಸಿರಿವಂತರಿದ್ದೀವಿ, ನಾವು ವಿದ್ಯಾವಂತರಿದ್ದೀವಿ, ಬುದ್ಧಿವಂತರಿದ್ದೀವಿ, ನೋಯಿಂಗ್ ಪರ್ಸ್ನಾಲಿಟಿ ನಮ್ಮದದ. ಆದ್ರೆ ನಮ್ಗೆ ಯಾರು ಗುರುತಿಡಿದ ಮೇಲೆ ಕರೆದಿಲ್ಲ ಅಂದ್ರೆ ತಾಪ ಬಿಡ್ತೀವಲ್ಲ, ಆವಾಗ ಬಸವಣ್ಣನವರ ಮಾತು ನಾವು ನೆನಪು ಮಾಡ್ಕೊಳ್ಬೇಕು. ಎಷ್ಟು ಚೆಂದಾಗಿ ಹೇಳ್ತಾರೆ, ಏನೊಂದೆನಿಸದೆ ಇರಿಸಯ್ಯ. ಏನೂ ಅಂತ ಅನ್ನಬಾರ್ದು, ನನಗೆ ಸುಮ್ಮನೆ ಅದಾನಿಲ್ಲ ಅನ್ನುವಂಗೆ ಇಟ್ಕೋಬೇಕು ನನಗೆ ದೇವ ನೀನು. ಅದಕ್ಕಾಗಿ ಅಂಥದ್ದು ನಿಜವಾಗ ಭಾಳ ಸಂತೋಷ ಅನ್ನಿಸ್ತು ನಮಗೆ ಮೊದಲಿನಗಿಂತಲೂ. ಈಗ ಈ ಶರಣ ಉದ್ಯಾನದಲ್ಲಿ ಈ ವಚನ ಓದುವಾಗ ಭಾಳ ಖುಷಿ ಆಗ್ತದೆ ನನಗೆ. ಸುಮ್ಮನೆ ಒಂದು ಚಹಾ ಮಾರ್ತಕ್ಕಂಥ ಶಾಲೆಗಳಿಗೆ ಮನೆಗಳಿಗೆ ಚಹಾ ಕೊಡ್ತಕ್ಕಂಥ ಒಬ್ಬ ಅಕ್ಕವರು ಇಲ್ಲಿ ಸಮಾನವಾಗಿ ಕೊಡ್ತಾರೆ. ಕೋಟಿ ಗಳಿಸ್ತಕ್ಕಂಥ ಸಿರಿವಂತ ಸಹೋದರರು ಇಲ್ಲಿ ಇದರಲ್ಲಿ ಕುಂತಿರೋದು ನಾವು ನೋಡ್ತೀವಿ, ಎಲ್ಲರೂ ಸಮಾನವಾಗಿ. ಮತ್ತು ಮಾತಾಡೋದರ ನೋಡ್ರಿ ಎಷ್ಟು ಚಂದ ಮಾತಾಡ್ತಿರ್ತಾರೆ. ಮೈ ಮೇಲೆ ಬಟ್ಟೆ ನೋಡಿ ಆಭರಣ ನೋಡಿ ಮಾತಾಡೋಂಗಿಲ್ಲ ಅದು ಶರಣರಲ್ಲಿ. ಎಲ್ಲರೂ ಹೆಂಗೆ ಮಾತಾಡ್ತಾರೆ, ಅಕ್ಕೋರೆ ಅಣ್ಣೋರೆ. ಯಾವುದೇ ರೀತಿಯಿಂದ ಅಳತೆಗೋಲಿಲ್ಲ, ಶರಣತ್ವನೇ ಅಳತೆಗೋಲು. ಅದಕ್ಕೇ ನಾವು ಭಾಳ ಒಂದೊಂದು ಸಲ ಖುಷಿ ಅನ್ನಿಸ್ತದೆ, ಕಲ್ಯಾಣ ಬಸವಣ್ಣ ಇಲ್ಲಿಯೇ ಬಂದಾರ ಅಂದ್ರೆ ಒಂದು ನೋಡಿ ಎಷ್ಟು ಚಲೋ ಅದದು. ಕಲ್ಯಾಣ ಬಸವಣ್ಣ ಇಲ್ಲಿಯೇ ಬಂದಾರ, ಶರಣರ ಸಂಘದಲ್ಲಿ ಬಂದು ನೋಡೆ ನಾರಿ ಹಾಕುವ ಯಾರು. ಇಷ್ಟೇ ಬರ್ತಾನ ಚಿಮ್ಕೊಡೋರು ಆಡ್ತಾರೆ. ಹೌದಲ್ಲ, ಕಲ್ಯಾಣದ ಬಸವಣ್ಣ ಇಲ್ಲೇ ಬಂದಾರಂದ್ರೆ ಏನು ಅರ್ಥ? ಕಲ್ಯಾಣದ ವಚನಗಳು, ಶರಣರ ವಚನಗಳು ನಮ್ಮ ಬದುಕಿನಲ್ಲಿ ಬಂದ್ರೆ ನಮ್ಮ ಹೊರತು ಮತ್ತೆ ಯಾರು ಶರಣರಿರ್ತಾರೆ? ಕಲ್ಯಾಣ ಇದೇ ಆಗ್ತದೆ. ಕಲ್ಯಾಣ ಅಂದ್ರೆ ಒಂದು ಪ್ಲೇಸ್ ಅಲ್ಲ, ಅದು ಕಿಂಗ್ಡಮ್ ಆಫ್ ಗಾಡ್, ಅದು ದೈವೀ ರಾಜ್ಯ, ದೇವರಿರುವ ರಾಜ್ಯ. ಎಲ್ಲಿ ದೇವನ ಮಾತುಗಳು ಬರ್ತವೋ, ಎಲ್ಲಿ ಶರಣರ ಮಾತುಗಳು ಬರ್ತವೋ, ಶರಣರ ನಡೆನುಡಿ ಸಮಾನ ಭಾವ ಇದೆಯೋ ಅದು ಕಲ್ಯಾಣನೇ, ಮತ್ತಿನ್ನೇನದು. ಅದಕ್ಕಾಗಿಯೇ ಅಂಥ ಒಂದು ವಂಚನೆ ಇಲ್ಲ. ಶರಣರ ಸಂಘವನ್ನು ಕುರಿತು ಹೇಳುವಾಗ ಭಾಳ ಚಂದ ಅನ್ನಿಸ್ತು ನನಗೆ. ನಮ್ಮ ಇವರು ಬರೆದಿದ್ದೊಂದು ಚೆನ್ವೀರ್ ಕಣಿವೇರು ಬರೆದಾರೆ, ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಏನಿತಿಲ್ಲ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಮಿಕೆಯ ನೆವಮಿಲ್ಲ, ದ್ವೇಷ ಗುಣಮಣುವಿಲ್ಲ, ಸಣ್ಣತನ ಸಂಕೋಚ ಮೊದಲಿಲ್ಲ, ಮನವು ಬಾನಗಲ ಎದೆ ತಿಳಿಗೊಳದಲು ಭಾವಶುದ್ಧ ಸ್ಫಟಿಕ ಬೆಳದಿಂಗಳು. ನೀವು ನೋಡ್ರಿ, ಹಿಂಗಾದ್ರೆ ನಮಗೆ ಸ್ನಾನ ಪೂಜೆ ಧ್ಯಾನ ನೋ ಜರೂರತ್. ಇಷ್ಟಿತ್ತಂದ್ರೆ ಎದೆ ತಿಳಿಗೊಳ್ಳೋದಿಲ್ಲ, ಅಹಮಿಕೆ ಅಣುವಿಲ್ಲ, ನಾನು ಇಂಥವನಂತಕ್ಕಂಥ ಕಿಂಚಿತ್ ಅಹಮಿಕೆ ಇಲ್ಲ, ಮೇಲೂ ಕೀಳು ಇಲ್ಲ, ಸಣ್ಣತನ ಇಲ್ಲ, ಸಂಕೋಚ ಇಲ್ಲ, ಎಲ್ಲರೂ ಒಂದೇ ಮನೆಯವರಿದ್ದ ಹಾಗೆ ಒಂದೇ ಮನದವರಾಗಿ ಬಾಳ್ತಕ್ಕಂಥದ್ದೇ ನಿಜವಾದ ಕಲ್ಯಾಣ ರಾಜ್ಯ ನಿರ್ಮಾಣ. ಅದು ಬಸವಣ್ಣನವರ ಕಾಲದಲ್ಲಿ ಆಗಿತ್ತು. ಇಲ್ಲ ಅಂತಲ್ಲ, ಅಲ್ಲಿನೂ ಭೇದ ಇರಲಿಲ್ಲ ಅಂತಕ್ಕಂಥದ್ದಿಲ್ಲ. ಸಂಘದಲ್ಲಿದ್ಮೇಲೆ ಏನಾರ ಇರ್ತದೆ, ಅದನ್ನು ಭಾಳ ಚಂದ ಹೇಳ್ತಾರೆ ಅವರು. ಹೇಗೋ ಹೆಗಲು ಕೊಟ್ಟು ಬಂದಿಯ ಕೂರ್ಪು ಆಗು ಹೋಗುಗಳಿಗೆ ಬಾಗದಂತೆ, ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ, ಇನ್ನೊಬ್ಬರ ಸುಖದಲ್ಲಿ ಸಂತೋಷಪಟ್ಟು ಇನ್ನೊಬ್ಬರ ದುಃಖದಲ್ಲಿ ಭಾಗಿಯಾಗಿ, ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು. ಈ ಶಬ್ದ ಭಾಳ ಹಿಡಿಸ್ತು ನನಗೆ. ಸರಸ ವಿರಸವನ್ನೆಲ್ಲ ಅಪ್ಪು ಕೈದು. ಅಪ್ಪು ಕೈಯೋದಂದ್ರೆ ಏನು? ಅಪ್ಪುಗೆ ಏನು ಹೇಳ್ತೀರಿ ನೀವು? ಇದು ಹಳ್ಳಿ ಭಾಷೆನೇ ಅದ, ಇದು ಕನ್ನಡದಲ್ಲಿ. ಅಪ್ಪು ಕೈಯೋದಂದ್ರೆ ಬೆಸಿಗೆ ಹಾಕೋದು. ಅಪ್ಪು ಕೈಯೋದು ಅಪ್ಪದ ಅದಕ್ಕೆ ಅಂತಂದ್ರೆ ಅಪ್ಪು ಕೈಯೋದಂದರೆ ಬೆಸಿಗೆ ಹಾಕೋದು, ಎರಡು ಜೋಡಿಸೋದು. ಸರಸನೂ ಇರ್ತದೆ, ವಿರಸನೂ ಇರ್ತದೆ, ಆದರೆ ಅವೆರಡು ಬೇರೆ ಬೇರೆ ಆಗಿರಲ್ಲ. ಒಮ್ಮೆ ಹಂಗಂತಾರೆ, ಒಮ್ಮೆ ಹಿಂಗಂತಾರೆ, ಆದರೆ ಅದು ಇಟ್ಕೊಂಡು ಕೂಡಂಗಿಲ್ಲ. ಅಪ್ಪು ಕೈದು ಸಮಾನವಾಗಿ ಅದಕ್ಕೂ ಇದಕ್ಕೂ ಬೆಸಿಗೆ ಹಾಕಿ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳ್ವರು ಗಂಧದಲ್ಲೂ ಜೀವನೊತ್ತೆಯ್ದು. ಅದು ಶರಣರ ಸಂಘ, ಕಲ್ಯಾಣದ ಶರಣರ ಸಂಘ ಬೆಸಿಗೆ ಹಾಕಿ ಜೋಡಿಸತಕ್ಕಂಥದ್ದು. ಅನುಭವ ಮಂಟಪದಲ್ಲಿ ನೋಡ್ರಿ ಎಷ್ಟೊಂದು ವ್ಯತ್ಯಾಸಗಳಿದ್ದವು. ಒಬ್ರಿದ್ದಂಗೆ ಒಬ್ರಿದ್ರ. ಅಲ್ಲಮ್ಮ ಪ್ರಭು ಬಂದು ಕೂಡಲೇ ಎಷ್ಟೋ ಜಂಗಮರು ಮುನಿಸ್ಕೊಂಡು ಹೋದ್ರಂತ. ಆ ಜಂಗಮರಿಗೆ ಇವತ್ತೇ ಬಂದ ಜಂಗಮರಿಗೆ ಇಷ್ಟೊಂದು ಗೌರವ ಕೊಡ್ತಾರೆ ಬಸವಣ್ಣ, ನಾವೇನು ಜಂಗಮವಲ್ಲವೇ ಅಂತ ಕೇಳಿದ್ರಂತ. ಪ್ರಭುದೇವ್ ಒಬ್ಬರೇ ಜಂಗಮರ, ನಾವೇ ಜಂಗಮರ ಅಲ್ಲೇನು ಅಂತ ಕೇಳಿ ಹೋದರು. ಬಸವಣ್ಣನ ದ್ವಿತೀಯ ಶಂಭು ಎಂಬೋರು ನಾವೇನು ತೃತೀಯ ಶಂಭುವೇ ಅಂತ ಕೇಳಿದ್ರು. ಅವ್ರ ಮೇಲೂ ಅಟ್ಯಾಕ್ ಮಾಡಿದರು.
ಬೇಕಾದಂಗೆ ಮಾತುಗಳು ಆಡಿದ್ದಾರೆ. ಆಡ್ತಕ್ಕಂಥ ಮಾತು ಚೆನ್ನಬಸವಣ್ಣವ್ರು ಹೇಳ್ತಾರೆ, ಬಸವಣ್ಣನವರು ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಮಹೇಶ, ಮೆಲ್ಲ ಮೆಲ್ಲನೆ ಪ್ರಸಾದಿ ಆಗುವೆ ಅಂದಗಳಿಗೇನೆ ಎದ್ದು ನಿಂತು ಚೆನ್ನಬಸವಣ್ಣವ್ರು ಹೇಳಿದ್ರು, ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಮಹೇಶ, ಮೆಲ್ಲ ಮೆಲ್ಲನೆ ಪ್ರಸಾದಿ ಆಗಲು ನಿಮ್ಮ ಶರಣರೇನು ಮರುಜೇವಣಿಯ ಕೊಂಡರೋ ಆವ ಸ್ಥಳದಲ್ಲಿ ನಿಂದಡೆಯು ಷಡುಸ್ಥಳ ಅಳವಡದಿದ್ದಡೆ ಅಂತ ಮಾತು ಹೇಳಿದ್ರು. ಯಾವ ಸ್ಥಳದಾಗಂತೂ ಷಡುಸ್ಥಳ. ಹೀಗೆ ವಿಚಾರಗಳ ಭೇದಗಳು ಎಲ್ಲದರಲ್ಲಿ ಇದ್ದೇ ಇರ್ತವೆ. ಭೇದಗಳ ಇದ್ದಗಳಿಗೇನೆ ಬೇರೆ ಆಗೋದಲ್ಲ. ಭೇದಗಳು ಅಪ್ಪು ಕೈದು, ಸರಸ ವಿರಸವನ್ನೆಲ್ಲ ಅಪ್ಪು ಕೈದು. ಅದಕ್ಕಂತ ಅಪ್ಪು ಕೈದು ಹೋದ್ರು. ಎದ್ದು ಹೋಗಲಿಲ್ಲ ಸಭೆಯಿಂದ, ಎದ್ದು ಹೋಗಲಿಲ್ಲ ಶರಣರ ಸಂಘದಿಂದ. ಇನ್ನೆಲ್ಲಿ ಹೋಗ್ಬೇಕು ಹೇಳ್ರಿ? ಶರಣರ ಸಂಘದಲ್ಲಿ ಮುನಿಸಿಕೊಂಡು ಮತ್ತೆಲ್ಲಿಗಾರು ಹೋಗೋದ ನಮಗೆ? ಇನ್ನೆಲ್ಲದ ಇಂಥ ತಂಪು ಕೊಡ್ತಕ್ಕಂಥದ್ದು ಮತ್ತೆಲ್ಲರಾದ್ರೂ ಬೇಕಾದಷ್ಟು ಕ್ಲಬ್ಗಳಿರ್ಬೋದು, ಸಂಘಗಳಿರ್ಬೋದು, ACBC ಕೂಟಗಳೆಲ್ಲ ಇರ್ತವೆ. ಆದರೆ ಈ ಸಂಘ, ಈ ಶರಣರ ಸಂಘ, ಇದು ಅವೆಲ್ಲವೂ ನಿತ್ಯದ ಕೂಪಕ್ಕೆ, ಜನನ ಮರಣಕ್ಕೆ ತಳ್ಳುವಂತಹ ಕೂಟಗಳೇ. ಆದರೆ ಈ ಕೂಟ ನಿಜವಾಗಿರ್ತಕ್ಕಂಥ ಕೂಟ. ಶರಣರ ಸಂಘಕ್ಕೆ ಮನಸ್ಸು ಸದಾಕಾಲ ಹಂಬಲಿಸಬೇಕು. ಒಂದು ಪ್ರಾರ್ಥನೆ ನಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು, ಯಾವುದೇ ಪ್ರಸಂಗದಲ್ಲಿಯೂ ಯಾವುದೇ ಘಟನೆಯಿಂದ ದೇವ ಶರಣರ ಸಂಘದಿಂದ ದೂರ ಆಗದೇ ಇರತಕ್ಕಂಥ ಬುದ್ಧಿಶಕ್ತಿ ನನಗೆ ಕೊಡು, ಅಂಥ ಸಹನ ಶಕ್ತಿ ನನಗೆ ಕೊಡು ಅಂತಕ್ಕಂಥ ಭಾವ ಇರಬೇಕು. ಕಲ್ಯಾಣದಲ್ಲಿ ನೋಡಬೇಕು, ಒಬ್ಬರು ಹೋದ್ರೆ ಹೆಂಗೆ ಕರ್ಕೊಂಬಂದ್ರು ಬಸವಣ್ಣರು, ಎಂತಹ ಒಂದು ಶಕ್ತಿ ಅದರಲ್ಲಿತ್ತು. ಅದಕ್ಕೇನೆ ಈ ಸಂಘಕ್ಕಾಗಿ ಯಾವುದೇ ಜಗತ್ತಿನಲ್ಲಿ ಅನೇಕ ಸಂಘಗಳಿರ್ಬೋದು, ಆದರೆ ಶರಣರ ಸಂಘ ಅದಲ್ಲ. 360 ನಕ್ಷತ್ರಕ್ಕೆ ಬಾಯಿ ಬಿಟ್ಟುಕೊಂಡಿಪ್ಪುದೇ ಸಿಂಪು, ಅದು ಸ್ವಾತಿಗಲ್ಲದೆ ಬಾಯಿದೆರೆದು ಕೇಳಾ ತಂದೆ, ಎಲ್ಲವಕ್ಕೆ ಬಾಯಿ ಬಿಟ್ಟಡೆ ತಾನೆಲ್ಲಿಯೇ ಸೇಮು ತಪ್ಪುದು. ಅಲ್ಲಿನೂ ಅದೇ, ಇಲ್ಲಿನೂ ಅದೇ, ಅದೇ ಅದೇ ಇದೇ ಅನ್ಕೋತಿದೀವಿ ಅಂದ್ರೆ ಶರಣರ ಸಂಘವನ್ನು ಬಿಟ್ಟು ಯಾವ್ಯಾವುದೋ ಸಂಘವನ್ನು ನಾವು ಹಿಡಿದೀವಿ ಅಂತ ಕೇಳಿದ್ರೆ ಅದು ಮುಕ್ತಾಗುವುದಿಲ್ಲ. ಪರಮಂಗಲ್ಲದೆ ಹರುಷತಿಕೆ ಇಲ್ಲಂದು ಕರುಣಾದಿ ಗುಣಗಳ ಮರೆದರು, ಇದು ಕಾರಣ ಕೂಡಲ ಸಂಗನ ಶರಣರು ಸಪ್ತ ವ್ಯಸನಿಗಳಲ್ಲವಾಗಿ. ಅದಕ್ಕಾಗಿಯೇ ಹಂಬಲಿಸಿದರು, ಮಾಡಿಸಯ್ಯ ಎನಗೆ ನಿಮ್ಮವರ ಸಂಗವ, ನೋಡಿಸಯ್ಯ ನಿಮ್ಮವರ ಆನಂದವ, ಆಗಿಸಯ್ಯ ನಿಮ್ಮವರಾದಂತೆ. ಹೀಗೆ ಪ್ರತಿದಿನವೂ ಕೂಡ ಶರಣರ ಸಂಘದಿಂದ ಅಗಲದೇ ಇರತಕ್ಕಂತಹ ಶಕ್ತಿ ಬುದ್ಧಿ ನನಗೆ ಕೊಡು ಅಂತ ನಾವು ಕೇಳಬೇಕು ಪರಮಾತ್ಮನಿಗೆ. ಅಂಥ ಒಂದು ಕೇಳ್ತಕ್ಕಂಥ ಭಾವ. ನಾವೀಗ ನುಡಿಗಳು ಆಡ್ತಾ ಇದ್ದೀವಿ ನೋಡ್ರಿ. ಅಕ್ಕನ ಯೋಗಾಂಗ ತ್ರಿವಿಧಿ ಎಷ್ಟು ಚೆಂದಾಗಿ ಆಡಿದ್ದಾರೆ ಅಕ್ಕ ಅದರಲ್ಲ ಅಂತ ಕೇಳಿದ್ರೆ, ಶರಣರ ಸಂಘದಿಂದ ಎಲ್ಲ ಭವಬಂಧನ ದೂರ ಆಗ್ತದೆ. ಸಿದ್ಧಾರೂಢ ಮಹಾತ್ಮರ ಹತ್ರ ಕಬೀರ ಶಿಷ್ಯ ಇದ್ದ. ಅವಾಗ ಕೇಳ್ತಾರೆ ಕಬೀರ, ಅಲ್ಲಪ್ಪ ನಾನು ನಿನ್ನನ್ನು ನಂಬಿ ನಿನ್ನ ಜೊತೆಗೆ ಇದ್ದೀನಿ, ಶಾಸ್ತ್ರ ನೀ ಹೇಳಿದಟ್ಟು ಕೇಳ್ತೀನಿ, ನೀ ಹೇಳಿದಂಗೆ ಕೇಳ್ತೀನಿ, ಆದರೆ ನಿನ್ನ ಜನ್ಮಗಳು ಭಾಳವಲ್ಲ, 84 ಲಕ್ಷ ಜನ್ಮಗಳವ ಅಂತಲ್ಲ ಅಂತ ಕೇಳಿದ್ರು. ಆವಾಗ ಸಿದ್ಧಾರೂಢರು ಏನು ಮಾಡಿದ್ರಂತ, ಕತ್ತಿ, ಕುದುರೆ, ಗುಬ್ಬಿ, ಅಳಿಲು ಇವೆಲ್ಲ ಸಾಲು 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 ಎಷ್ಟು 84 ಲಕ್ಷ ಯೋನಿಗಳವಲ್ಲ ಎಲ್ಲ ಸುಣ್ಣದದ್ರಲ್ಲಿಂದ ಬರೆದ್ರಂತ, ನೆಲದ ಮೇಲೆ ಬರೆದು ಹೇಳಿದ್ರಂತ, ಕಬೀರ ಇದು ದಾಟ್ ಅಂತ ಹೇಳಿದ್ರಂತ. ಅದು ಕಾಲಿಟ್ಟ ಕಡೆ ದಾಟ್ದ ಮುಕ್ತಾದಿ ಅಂತ ಹೇಳಿದ್ರು. ಈ ಸಾಮರ್ಥ್ಯ ಗುರುವಿನ ಸಾಮರ್ಥ್ಯ ಅದು ಶರಣರ ಸಾಮರ್ಥ್ಯ ಅದಕ್ಕೆ ಆ ಸಾಮರ್ಥ್ಯಕ್ಕೆ ಕಡಿಮಂತ ಎಂದು ತಿಳ್ಕೊಬಾರ್ದು. ಅದಕ್ಕೆ ಅಕ್ಕ ಹೇಳ್ತಾಳೆ, ಹಿಂದಣ ಭವಗಳೆಲ್ಲ ಸಂದಿತ್ತು ಇಲ್ಲಿಗೆ, ನೆನಪಾಗ್ಲತ್ತದ, ಹಿಂದಣ ಭವಗಳೆಲ್ಲ ಸಂದಿತ್ತು ಇಲ್ಲಿಗೆ, ಮುಂದಿನ್ನು ಎನಗೆ ಭವವಿಲ್ಲ, ಮುಂದಿನ್ನು ಎನಗೆ ಭವವಿಲ್ಲ ಗುರುರಾಯ, ಹೊಂದಿದೆನೋ ನಿಮ್ಮ ಚರಣದೋಳು. ಹೆಂಗ ನಿಮ್ಮ ತೊತ್ತಿನ ತೊತ್ತು ನಿಮ್ಮದಲ್ಲ, ನಿಮ್ಮ ತೊತ್ತಾಗೋದು ಭಾಳ ಎಲ್ಲರೂ ಅಪೇಕ್ಷೆ ಪಡ್ತೀವಿ, ಆದರೆ ನಿಮ್ಮ ತೊತ್ತಿನ ತೊತ್ತು, ನಿನ್ನ ತೊತ್ತು ಶರಣರು, ಅವರ ತೊತ್ತು ನಾನು. ನಿಮ್ಮ ತೊತ್ತಿನ ತೊತ್ತು ನಿಮ್ಮ ಭೃತ್ಯರ ಭೃತ್ಯ, ನಿಮ್ಮಡಿಯ ನಾನು ಮೊರೆ ಹೊಕ್ಕೆ, ನಿಮ್ಮಡಿಯ ನಾನು ಮೊರೆ ಹೊಕ್ಕೆ ಘನ ಗುರುವೆ, ನಿಮ್ಮ ಕೃಪೆಯಿಂದ ಸಲಹಯ್ಯ. ಹೀಗೆ ಆನಂದವಾಗಿ ಅಕ್ಕ ಹಾಡ್ತಾಳೆ, ನಿಮ್ಮ ತೊತ್ತಿನ ತೊತ್ತು ಭೃತ್ಯರ ಭೃತ್ಯ, ಸೇವೆ ಮಾಡುವವರ ಸೇವಕ ನಾನು ಅಂತಕ್ಕಂಥ ಭಾವದಿಂದ ಅತ್ಯಂತ ಆನಂದ ತುಂದಿಲ್ಲಳಾಗಿ ಹೇಳ್ತಾ ಇದ್ದಾಳೆ. ಕೇಳುವವರೆಲ್ಲರೂ ಕೂಡ ಮೈ ಮರ್ತಾರೆ. ಊರಿಗೆ ಹೋಗೋದು ಕೂಡ ಮಹಾದೇವಿ ತಾಯಿ ಮರ್ತು ಬಿಟ್ಟಿದ್ದಾಳೆ. ಯಾಕೆಂದರೆ ಶರಣರು ಎಲ್ಲಿ ಸೇರ್ತಾರೋ ಅದೇ ಕಲ್ಯಾಣ, ಅದೇ ಕೈಲಾಸ ಅಂತ ಕುಳಿತು ಬಿಟ್ಟಿದ್ದಾಳೆ. ಕೊನೆಗೆ ಕತ್ತಲಾಗ್ತಾ ಬರ್ತದೆ ಇನ್ನೇನು ಅಂತಂದಾಗ ಗೌಡ್ರು ಎಬ್ಬಿಸಲಿಕ್ಕೆ ನೋಡಲಿಕ್ಕೆ ಬರ್ತಾರೆ. ಹೇಳ್ತಾ 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 ಧ್ಯಾನದ ಸ್ಥಿತಿಗೇರಿ ಅಕ್ಕ ಮೈ ಮರೆತು ಕುಂತಾಳೆ. ನಾಳೆ ದಿವಸ ಎಬ್ಬಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ.